ಈಗ ಹೇಳು ಪ್ರಿಯಾ, ಯಾರು ಕೊಟ್ರು? ಈಗೇನು, ಅವತ್ತೇ ಹೇಳಿದ್ನಲ್ಲ, ಫೈನಾನ್ಷಿಯರೇ ಕೊಡ್ಲಿಲ್ಲ ಅಂದ್ಮೇಲೆ ಬೇರೆ ಯಾರೋ ಹೇಗ್ ಕೊಡ್ತಾರೆ? ಅಭಿಮಾನ ಇರೋರು, ಬೇಕಾಗಿರೋರು ಸ್ವಲ್ಪ ಸಹಾಯ ಮಾಡಿದ್ರು, ಬಡ್ಡಿ ಕೂಡ ಬೇಡ ಅಂದ್ರು. ಅಷ್ಟು ಸಹಾಯ ಮಾಡೋರು, ತುಂಬಾ ಒಳ್ಳೆಯವರು ನಮಗೆ ಯಾರಮ್ಮ ಇದ್ದಾರೆ? ಯಾರಾದ್ರೂ ಕೊಟ್ಟಿರ್ಲಿ, ಬಡ್ಡಿ ಬೇಡ ಅಂದ್ರು ಅಸ್ಲು ತೀರಿಸ್ಬೇಕಲ್ವಾ? ಯಾವಾಗ ಸಾಧ್ಯನೋ ತೀರ್ಸೋಣ. ಅವ್ರೇನ್ ಒತ್ತಾಯ ಮಾಡೋ ಅಂತಾರಲ್ವಲ್ಲ. ಅಷ್ಟೊಂದು ಉಪಕಾರ ಮಾಡಿದವ್ರಿಗೆ ಕೈ ಎತ್ತಿ ಮುಗಿಬೇಕಮ್ಮ. ಬೇಕಾಗಿಲ್ಲ ರೀ, ಅವರು ನನ್ನ ಆಶಯನ, ಅವಶ್ಯಕತೆನ ಅಡ ಇಟ್ಕೊಂಡು ಕೊಟ್ರು. ಅಮ್ಮ, ಅಷ್ಟು ಸಹಾಯ ಮಾಡಿರೋದು ಯಾರಂತ ಹೇಳಮ್ಮ. ಅವ್ರು ಮಾಡಿದ ಸಹಾಯದಿಂದನೇ ನಾನು ಅಷ್ಟು ದೊಡ್ಡ ಆಪತ್ತಿಂದ ಕ್ಷೇಮವಾಗಿ ಹೊರಗೆ ಬಂದಿದ್ದಲ್ವಾ? ನಾನೇ ಹೋಗಿ ಥ್ಯಾಂಕ್ಸ್ ಹೇಳಿ ಬರ್ತೀನಿ. ಹೇಳಮ್ಮ. ನಮ್ಮ ಅವಶ್ಯಕತೆನ ಅವಕಾಶವಾಗಿ ತಗೊಂಡು ನಿನ್ನ ಪ್ರಾಣಕ್ಕೆ ಲಿಂಕ್ ಇಟ್ಟು ಷರತ್ತುಗಳನ್ನ ಹಾಕಿ ನಿನ್ನ ಹೆತ್ತ ತಾಯಿನೇ ಆಸ್ತಿನ ಬರೆಸ್ಕೊಂಡು ಕೊಟ್ಟಿದ್ದಾಳೆ ಅಂದ್ರೆ ಥ್ಯಾಂಕ್ಸ್ ಹೇಳ್ತೀಯ ಶ್ರೀನಿಧಿ? ಈ ನಿಜನ ಹೇಳಿದ್ರೆ ನಿನಗೆ ತಡ್ಕೊಳಕ್ಕಾಗತ್ತಾ? ಯಾರು ಅಂತ ಹೇಳು ಪ್ರಿಯಾ. ಆಮೇಲೆ ಹೇಳ್ತೀನಿ ಬಿಡಿ, ನೀವು ಮೊದಲು ಫ್ರೆಶ್ ಆಗ್ಬಿಟ್ಟು ಬನ್ನಿ, ಊಟ ಮಾಡಿರಂತೆ. ಏನೋ ಮುಚ್ಚಿಡ್ತಿದ್ದಾಳಲ್ಲ ಈ ಕೃಷ್ಣ ಪ್ರಿಯಾ. ನಿಜವಾದ ವಿಷಯ ಏನು ಅಂತ ಹೇಗಾದ್ರೂ ತಿಳ್ಕೋಬೇಕು. ಏನಾಗಿರ್ಬೋದು? ಅದರಲ್ಲಿ ಆಸಿಡ್ ಮಿಕ್ಸ್ ಮಾಡ್ತೀನಿ. ನಾಳೆಯಿಂದ ಅವಳನ್ನ ಬೀದಿಲೆಲ್ಲರೂ ಕಲೆಯಾಗಿರೋ ಶ್ರೀನಿಧಿ ಅಂತ ಹೇಳೋದು ಗ್ಯಾರಂಟಿ. ಕಲಶ ಎತ್ಕೊಂಡ ಮೇಲೆ ಆ ಹುಡುಗಿ ದೇವ್ರಿಗೆ ಸಮಾನ ಅಂತ ಹೇಳಿದ್ರು ತಾನೆ? ಸಾಕ್ಷಾತ್ ಆ ಅಮ್ಮನವ್ರ ಥರನೇ ನೋಡ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಎಲ್ರ ಥರ ನಾನು ಕೂಡ ಪಾದಕ್ಕೆ ನೀರು ಹಾಕಿ ಪೂಜೆ ಮಾಡೋಣ ಅನ್ಕೊಂಡ್ರೆ ಯಾಕೆ ಆ ರೀತಿ ರಿಯಾಕ್ಟ್ ಆದೆ? ನನ್ನ ಮೇಲೆ ಅಷ್ಟೊಂದು ಯಾಕೆ ಕೋಪ ಮಾಡ್ಕೊಂಡೆ? ಯಾಕೆ ಈ ರೀತಿ ಮಾಡಿದೆ ಅಂತ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ. ಕಾರಣ ಎಲ್ಲ ಹುಡುಕ್ಬೇಡಿ. ನನ್ಗ್ಯಾಕೋ ನೀವು ಅವಳ ಕಾಲ್ ಮೇಲೆ ನೀರು ಹಾಕ್ತೀನಿ ಅಂದಿದ್ದು ಇಷ್ಟ ಆಗ್ಲಿಲ್ಲ. ಆ ಸಮಯದಲ್ಲೂ ಕೂಡ ಶ್ರೀನಿಧಿನ ಶ್ರೀನಿಧಿಯಾಗಿ ನೋಡಿದೆ ಅಂದ್ರೆ ಅದು ನಿನ್ ಭಕ್ತಿ ಲೋಪ. ಭಕ್ತಿ ಲೋಪನೋ ಬುದ್ಧಿ ಲೋಪನೋ ಬಿಟ್ಬಿಡಿ. ಈಗ ಈ ಪೊಲೀಸ್ ಎನ್ಕ್ವೈರಿ ಬೇಕಾ? ಬಿಂದಿಗೆಯಲ್ಲಿ ನೀರು ತಂದ ತಕ್ಷಣ ಉರ್ಕೊಂಡೆ ತಾನೆ? ನಾನೇನು ಉರ್ಕೊಳ್ಳಿಲ್ಲ. ಸುಳ್ಳು ಹೇಳ್ಬೇಡ, ನಾನು ಸ್ಪಷ್ಟವಾಗಿ ಗಮನಿಸಿದ್ದೀನಿ. ಗಮನಿಸೋದು, ಅನುಮಾನಿಸೋದು ಪೊಲೀಸ್ ಬುದ್ಧಿ. ಅದನ್ನ ಬುದ್ಧಿ ಅನ್ನಲ್ಲ, ಪರಿಶೀಲನೆ, ಅಬ್ಸರ್ವೇಷನ್. ತುಂಬಾ ಸಲ ಕಳ್ಳರು ಹೀಗೆ ಸಿಕ್ಕಾಕೊಳ್ಳೋದು. ಅಂದ್ರೆ ನೀವೇನ್ ಹೇಳ್ತಿರೋದು? ನಾನ್ ನಿಮ್ಗೆ ಅಪರಾಧಿ ತರ ಕಾಣಿಸ್ತೀನಿ? ಮತ್ತೆ ನೀನ್ ಆಡ್ತಿರೋದ್ ನೋಡಿದ್ರೆ ನನ್ ಬೆನ್ ಹಿಂದೆ ನೀನೇನೋ ಕುತಂತ್ರ ಮಾಡ್ತಿದ್ಯಾ ಅಂತ ನನಗೆ ಅನುಮಾನ ಬರ್ತಾ ಇದೆ. ಅದೇ ಹೇಳ್ತಿದ್ದೀನಲ್ಲ, ಎಲ್ರನ್ನೂ ಒಂದೇ ತರ ನೋಡೋದು ನಿಮ್ಗೆ ಅಭ್ಯಾಸ ಆಗೋಗಿದೆ. ಆ ಉದ್ಯೋಗ ನನಗಿಂತ ಮುಂಚೆ ಸಿಕ್ಕಿರೋ ಹೆಂಡತಿ ಅಲ್ವಾ? ಅನಾವಶ್ಯಕವಾಗಿ ಇರಿಟೇಟ್ ಮಾಡ್ತಿರ್ಬೇಡ. ಈ ಅಪಾರ್ಥಗಳನ್ನೆಲ್ಲ ಬಿಟ್ಬಿಡೋಣ. ನೋಡು ದುರ್ಗಾ, ನಾವು ಮನೇಲಿ ಮಾತ್ರ ಗಂಡ ಹೆಂಡತಿ ಥರ ಇರೋಣ. ವಿಷಯ ಏನೇ ಇದ್ರೂ ಶೇರ್ ಮಾಡ್ಕೊಳ್ಳೋಣ. ಮನೆಯಲ್ಲಿ ಪೊಲೀಸ್ ಆಫೀಸರ್ ಆಗೋ ಥರ ಮಾಡಬೇಡ. ನಿನ್ ಕೈಯಲ್ಲಿ ಮಾಡಿದ ಉಪ್ಪಿನಕಾಯಿನ ರುಚಿನ ಯಾವಾಗ ತಿಂತೀನೋ ಅಂತ ಕಾಯ್ತಿದ್ದೆ. ಏನಿದೆ ದೊಡ್ಡಮ್ಮ, ಇದೆಲ್ಲ ಕಲ್ಸ್ಬಿಟ್ಟು ಮುಗಿಸ್ಬಿಡೋದು. ನಾಡಿದ್ದು ಮತ್ತೆ ಮಿಕ್ಸ್ ಮಾಡಿ ತುಪ್ಪ ಹಾಕೊಂಡು ತಿನ್ಬಿಡೋದೆ. ಸ್ವಲ್ಪ ಕಾಯಿನ ಚಿಕ್ಕದಾಗ ಹೆಚ್ಚೆ, ಖಾರ ಹಾಕಿದಾಗ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ದೊಡ್ಡಮ್ಮ ಚಿಕ್ಕ ಚಿಕ್ಕ ಪೀಸಸ್ಸೇ ಮಾಡ್ತಿರೋದು. ಚಿಕ್ಕಮ್ಮ ಸ್ವಲ್ಪ ಚಿಕ್ಕ ಪೀಸ್ ಮಾಡು. ಹೇ ಮಕ್ಳ, ಇದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಬೇಕು. ಹೇ ಜಾಸ್ತಿ ತಿನ್ಬೇಡ್ರೋ,
ತುಂಬಾ ತಿಂದ್ರೆ ಹಳೆ ರೈಲ್ ಇಂಜಿನ್ ಆಗ್ಬಿಡ್ತೀರಾ. ಬಾತ್ರೂಮ್ಗೆ ಮನೆಗೆ, ಬಾತ್ರೂಮ್ಗೆ ಹಾಲ್ಗೆ ಅಂತ ಓಡಾಡ್ತಿರ್ತೀರಾ. ನಮ್ ಬೀದಿಲಿ ಚೂಟಿ ಅಂದ್ರೆ ನಮ್ ಶ್ರೀನಿಧಿ ತುಂಬಾನೇ ಬುದ್ಧಿವಂತೆ. ಆಟ ಪಾಠಗಳು, ತುಂಟಾಟ, ಎಲ್ಲರಿಗೂ ಮರ್ಯಾದೆ ಕೊಡೋ ತುಂಬಾ ಒಳ್ಳೆ ಹುಡುಗಿ. ಶ್ರೀನಿಧಿ ಮುಖಕ್ಕೆ ಕಲೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಆ ಪಾಪಿಗಳು. ಸದ್ಯದ್ರಲ್ಲಿ ತಪ್ಪಿಸ್ಕೊಂಡ್ಲು. ಇಲ್ದಿದ್ರೆ ಹೌದಾ ಅಕ್ಕ? ಯಾರ ಪಾಪಿಗಳು? ಅದ್ ಹೇಗ್ ಕಲೆ ಮಾಡ್ಬೇಕು ಅನ್ಕೊಂಡ್ರು? ಗಂಧದಲ್ಲಿ ಯಾವ್ದೋ ಔಷಧಿನ ಕಲ್ಸ್ ಹಾಕಿದ್ರಂತೆ. ಯಾವ ಪಾಪಿ ಆ ಕೆಲಸ ಮಾಡಿದ್ದು? ಹಾಗ್ ಮಾಡೋದಕ್ಕೆ ಯಾರ್ ಕೈ ಬರುತ್ತೆ? ಅಂತ ಒಳ್ಳೆ ಹುಡುಗಿ ಮೇಲೆ ಯಾರೇ ಕೋಪ? ಇನ್ಯಾರು? ಆ ದುರ್ಗಮ್ಮ ಮಂಗಳಮ್ಮ ಸೇರ್ಕೊಂಡು. ಆ ಪಾರ್ವತಮ್ಮನ್ ಮೊಮ್ಮಗಳಿಗೆ ದುಡ್ಡು ಕೊಟ್ಟು ಆ ಅನಿಷ್ಟ ಕೆಲಸ ಮಾಡಕ್ಕೆ ಹೇಳಿದ್ರಂತೆ. ಇವಳು ದುಡ್ಡಿನ ಆಸೆಗೆ ಸರಿ ಅಂತ ಒಪ್ಕೊಂಡು ದುಡ್ಡಿಸ್ಕೊಂಡು ಆ ಗಂಧದಲ್ಲಿ ಮಂಗಳಾಂಬ ಕೊಟ್ಟಿದ್ದ ಔಷಧಿನ ಕಲ್ಸ್ ಹಚ್ಚದ್ಲಂತೆ. ಪಾಪ ಪಾರ್ವತಿ ಭಯ ಪಟ್ಕೊಂಡು ಹೇಳಿದ್ಲು, ಶ್ರೀನಿಧಿ ಅದೃಷ್ಟ ಚೆನ್ನಾಗಿದೆ, ಅವ್ರ ಸೋದ್ರ ಮಾವ ತಂದಿದ್ ನೀರ್ ಹಾಕಿದ್ಮೇಲೆ ಆ ಗಂಧ ಎಲ್ಲ ಹೋಯ್ತಂತೆ. ಇಲ್ಲ ಅಂದಿದ್ರೆ ಚಂದ್ರನ್ ಅಂತಿದ್ದಿದ್ ಮುಖಕ್ಕೆ ಕಲೆ ಆಗೋಗ್ತಿತ್ತು. ನೀವ್ ಹೇಳ್ತಿರೋದು ನಿಜನಾ ದೊಡ್ಡಮ್ಮ? ಹೇಳಿ ದೊಡ್ಡಮ್ಮ, ನಿಜನೇನಾ? ನೀನ್ ಹೋಗಿ ದುರ್ಗಮ್ಮನ್ ಜೊತೆ ಜಗಳ ಮಾಡಲ್ಲ ಅಂದ್ರೆ ಹೇಳ್ತೀನಿ. ಜಗಳ ಮಾಡಲ್ಲ, ಹೇಳು. ನನ್ ಮೇಲೆ ಆಣೆ ಮಾಡು, ಇಲ್ಲ ಅಂದ್ರೆ ಅವಳು ನನ್ನ ಸುಮ್ನೆ ಬಿಡಲ್ಲ ಶ್ರೀನಿಧಿ. ಇಲ್ಲಿ ನೋಡಿ, ನಿಮ್ ಮೇಲೆ ಆಣೆ ದೊಡ್ಡಮ್ಮ, ನಾನ್ ಜಗಳ ಮಾಡಲ್ಲ. ಅದೇನ್ ವಿಷಯ ಅಂತ ಕರೆಕ್ಟಾಗಿ ಹೇಳಿ. ಅಮ್ಮಂಗೆ ಈ ವಿಷಯ ಗೊತ್ತೇ ಆಗ್ಬಾರ್ದು. ಗೊತ್ತಾದ್ರೆ ತುಂಬಾನೇ ಟೆನ್ಷನ್ ಆಗ್ತಾರೆ. ನನ್ ಬಗ್ಗೆ ಪ್ರತಿ ಕ್ಷಣ ಭಯ ಪಡ್ತಾನೆ ಇರ್ತಾರೆ. ಮಂಗಳಮ್ಮಂಗೆ ದುರ್ಗಮ್ಮಂಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಡ್ರೈವರ್, ಡ್ರೈವರ್, ಏನಮ್ಮ ಶ್ರೀನಿಧಿ? ಏನ್ ವಿಚಿತ್ರನೋ ಏನೋ, ಎಲ್ರು ಕಾಲೆಳ್ದು ಅಳ್ಸೋಳೆ ನೀನು, ಆದ್ರೆ ನೀನೇ ಅಳ್ತಾ ಇದೀಯಾ. ಏನ್ ವಿಚಿತ್ರ, ನಿನ್ನನ್ನು ಅಳ್ಸೋರಿದಾರ ಅಂತ ಆಶ್ಚರ್ಯ ಆಗ್ತಿದೆ ಕಣೆ. ಯಾರೇ ಅವರು? ನೋಡಿ ಕೈ ಎತ್ತಿ ಮುಗ್ದು ಬಿಡ್ಬೇಕು ಅವ್ರಿಗೆ. ಸಾಷ್ಟಾಂಗ ನಮಸ್ಕಾರ ಮಾಡ್ಬೇಕಮ್ಮ. ಅದಕ್ಕೆ ಅತ್ತೆಗೊಂದ್ ಕಾಲ ಅಂದ್ರೆ ಸೊಸೆಗೊಂದ್ ಕಾಲ ಅಂತ ಹೇಳ್ತಾರೆ. ನಾವು ಜನಕ್ಕೆ ಏನಾದ್ರೂ ಮಾಡಿದ್ರೆ ದೇವ್ರು ನಮ್ಗೇನಾದ್ರೂ ಮಾಡ್ತಾರೆ. ಅದಕ್ಕೆ ಒಳ್ಳೆ ಕೆಲ್ಸಗಳನ್ನ ಮಾಡಿ ಪುಣ್ಯ ಕಟ್ಕೋ. ಜನ್ಮ ಜನ್ಮಕ್ಕೂ ಪುಣ್ಯ ಬರುತ್ತಾಗ ಚರಿತ್ರೆಯಲ್ಲಿ ನಿನ್ ಹೆಸರಾದ್ರೂ ಉಳಿಯುತ್ತೆ. ನನ್ನ ಕಣ್ಣೀರ್ಗೆ ಅರ್ಥ ಇದೆ, ಕೊನೆನೂ ಇದೆ. ನಿನ್ ಕಣ್ಣೀರ್ಗೆ ಕೊನೆ ಇರಲ್ಲ. ನನಗೆ ಕೈ ಮುಗ್ದು ಹೋಗ್ತಾ ಇದ್ದಾಳಲ್ಲ, ಪುಣ್ಯ ಕಟ್ಕೋ ಅಂತ ಹೇಳಿದ್ಲಲ್ಲ. ಗಂಧದ ವಿಷಯ ಯಾರಿಂದಾದ್ರೂ ಅವಳಿಗೆ ಗೊತ್ತಾಗೋಯ್ತಾ?
ಮೊದ್ಲು ಪ್ರಿಯನ್ ಮಾತಾಡ್ಸೋಣ. ತಂಗಿನ ಹೆಗಲ್ ಮೇಲೆ ಕೂರಿಸ್ಕೊಂಡು ಸೊಸೆನ ಅಮ್ನೋರು ಅಂತ ತಲೆ ಮೇಲೆ ಹೊತ್ಕೊಂಡು ಸುತ್ತಾಡಿ. ನೀವು ನಿಮ್ಮವರೇ ಎಲ್ಲ ಮಾಡಿ. ಪ್ರಿಯಾ, ಸ್ವಲ್ಪನು ಪ್ರಜ್ಞೆ ಇಲ್ಲದೆ ನಿಂತಿದ್ದಾಳಲ್ಲ. ಬೆಂಕಿ ಹತ್ಕೊಂಡಿರೋದು ಗೊತ್ತಾಗ್ತಿಲ್ವಲ್ಲ ಇವಳಿಗೆ. ನಾನ್ ಆರ್ಸಕ್ ಹೋಗಿ ನನ್ನ ಕೈ ಯಾಕೆ ಸುಟ್ಕೊಳ್ಳಿ? ಹತ್ಕೊಳ್ಳಿ. ಈಗ ಬರೀ ಸೆರೆಗೆ ಹತ್ಕೊಂಡಿದೆ, ಮೈಗೆಲ್ಲ ಹತ್ಕೊಂಡು ಸುಟ್ಟು ಬೂದಿ ಆಗ್ಲಿ. ಇವಳು ಬದುಕಿದ್ರೆ ನಾನ್ ಹೆದರ್ಕೊಂಡು ಸಾಯ್ಬೇಕಾಗತ್ತೆ. ಇವಳು ಸತ್ತೋದ್ರೇನೆ ಸರಿ ಇರುತ್ತೆ. ಬದುಕಿದ್ರೆ ದುರ್ಗಾ ಬರೆಸ್ಕೊಂಡ್ರ ಆಸ್ತಿನ ಅವ್ರ ಅಣ್ಣನಿಗೆ ಹೇಳಿದ್ರು ಹೇಳಬಹುದು. ಆ ಕೃಷ್ಣ ದುರ್ಗನ ಬಾಯಿ ಬಿಡಿಸ್ಬಿಟ್ರೆ ಅವಳು ನನ್ನ ಹೆಸರು ಹೇಳ್ತಾಳೆ. ಅವ್ರ ಕೈನಲ್ಲಿ ಸಿಕ್ಕರೆ ನನ್ನ ತಲೆನೇ ಹೋಗುತ್ತೆ. ಇವಳು ಸತ್ತು ಹೋದ್ರೇನೆ ಎಲ್ಲ ರಹಸ್ಯ ಮುಚ್ಚೋಗೋದು. ಆಗ ನಾನು ಪ್ರಶಾಂತವಾಗಿ ಇರಬಹುದು. ಇವಳು ಸತ್ತು ಹೋಗ್ಬಿಟ್ಲು ಅಂತಂದ್ರೆ ಆಗ ಪ್ರಸಾದು ಇವಳು ಕೊರಗ್ನಲ್ಲೇ ಸತ್ತು ಹೋಗ್ತಾನೆ. ಆಮೇಲೆ ದುರ್ಗಾನಿಗೆ ಶ್ರೀನಿಧಿ ಟೆನ್ಷನ್ನೇ ಇರೋದಿಲ್ಲ. ಆಮೇಲೆ ನನಗೆ ಲಾಭ. ಅಮ್ಮಯ್ಯ, ನಾನೇನು ನೋಡ್ಲೇ ಇಲ್ಲಪ್ಪ. ಏನ್ ಬಂದ್ಬಿಟ್ಟಿದ್ಯಾ? ಪ್ರಿಯನ್ ಮಾತಾಡ್ಸಕ್ಕೆ ಅಂತ ಬಂದೆ. ಸ್ನಾನಕ್ಕೆ ಹೋಗಿರ್ಬೇಕೇನೋ. ಕೂಗ್ದೆ ಬರ್ಲೇ ಇಲ್ಲ. ನಾನು ಮತ್ತೆ ಬರ್ತೀನಿ ತಗೋ. ಏನೋ ಸುಟ್ಟಿರೋ ವಾಸನೆ ಬರ್ತಿದ್ಯಲ್ಲ. ಅಮ್ಮ, ಅಮ್ಮ, ಅಯ್ಯೋ ಅಯ್ಯೋ ಅಮ್ಮ, ಅಯ್ಯೋ. ಏನಮ್ಮ ಏನಮ್ಮ ಇದು? ಏನೋ ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ, ನೋಡ್ಕೊಳ್ಳಿಲ್ಲ. ಏನ್ ಯೋಚನೆನಮ್ಮ? ಏನಾದ್ರೂ ಆಗ್ಬಿಟ್ಟಿದ್ರೆ? ಯಾವ್ದ್ರ ಬಗ್ಗೆಮ್ಮ ಅಷ್ಟೊಂದು ಯೋಚನೆ? ಯಾಕಷ್ಟು ಯೋಚನೆ ಮಾಡ್ತಿದ್ಯಾ? ಇನ್ನೊಂದ್ ಸ್ವಲ್ಪ ಹೊತ್ತಾಗಿದ್ರೆ ಏನಾಗೋಗಿರೋದು? ದೇವರು ನಮ್ಗೆ ಅನ್ಯಾಯ ಮಾಡಲ್ಲಮ್ಮ, ಸುಮ್ನಿರು. ಕೆಟ್ಟವರು ಕೆಟ್ಟವರಾಗೇ ಇರ್ತಾರೆ. ನಾವು ಅವ್ರ ಬಗ್ಗೆ ಯೋಚನೆ ಮಾಡಿ ನಮ್ ಪ್ರಾಣಕ್ಕೆ ಕೂತ್ ಬರ್ಸ್ಕೊಂಡ್ರೆ ಹೇಗೆ? ಸರಿಯಾದ ಸಮಯಕ್ಕೆ ನಾನು ಮರ್ದೆ ಹೋಗಿದ್ರೆ ನಾ ಎಲ್ಲದ ಅನಾಥೆ ಆಗ್ಬಿಡ್ತಿದ್ದೆ. ಏನಿ ಮಾತು? ನಿನ್ ತಾಯಿ ಇಲ್ದೇ ಇರೋ ಅನಾಥೆ ಹೇಗಾಗ್ತೀಯಾ? ನಾನ್ ಸರಿಯಾದ ಸಮಯಕ್ಕೆ ಬರ್ದೆ ಹೋಗಿದ್ರೆ ನೀನ್ ನನ್ನ ಜೀವನದಲ್ಲಿ ಇರ್ತಾನೆ ಇರ್ಲಿಲ್ಲಮ್ಮ. ಸುಮ್ನಿರು ಪುಟ್ಟ, ಈಗೇನು ಆಗ್ಲಿಲ್ಲ ಅಲ್ವಾ? ಆ ಮಂಗಳಗಿರಿ ಮುದ್ಕಿ ನೋಡಿರ್ತಾಳೆ, ನೋಡಿದ್ರು ನೋಡ್ದೇ ಇರೋ ಹಾಗೆ ಹೋಗಿರ್ತಾಳೆ. ಯಾಕಿಷ್ಟು ಹಾಗೆ? ಯಾಕಿಷ್ಟೊಂದು ಹೊಟ್ಟೆ ಉರಿ? ನಾವು ಸಹಾಯಬೇಕು ಅಂತಾನೆ ಕಾಯ್ಕೊಂಡು ಕೂತಿದಾರಲ್ಲ, ಅಂತ ಪಾಪ ಏನ್ ಮಾಡಿದೀವಿ, ಅಂತ ಅನ್ಯಾಯ ಏನ್ ಮಾಡಿದೀವಿ? ಇಂಥವ್ರನ್ನೆಲ್ಲ ಯಾವ್ದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು. ಆಕಸ್ಮಿಕವಾಗಿ ಸೆರೆಗಂಟ್ಕೊಂಡಿದ್ದಕ್ಕೆ ಇಷ್ಟೆಲ್ಲ ಯೋಚನೆ ಮಾಡ್ಬೇಕಾ? ಏನಮ್ಮ ಹೀಗ್ ಮಾತಾಡ್ತಿದ್ಯಾ ನೀನು? ಎಂತ ಅಪಾಯದಿಂದ ಪಾರಾದೆ? ತಪ್ಪೋಯ್ತಲ್ವಾ, ಈಗ ಅದ್ರ ಬಗ್ಗೆ ಬಿಟ್ಬಿಡು. ಸರಿ, ನಾಳೆ ನೀನ್ ಹುಟ್ಟಿದ್ದಿನ ಅಲ್ವಾ? ನಿಮ್ಮಪ್ಪ ಫೋನ್ ಮಾಡಿದ್ರು, ಶಾಪಿಂಗ್ ಮಾಡಿಸ್ತೀನಿ ಕಳ್ಸ್ಕೊಡು ಅಂದ್ರು. ಹೋಗು ಹೋಗು. ನಾನೀಗ ಯಾವ ಶಾಪಿಂಗು ಹೋಗಲ್ಲ. ಶ್ರೀನಿಧಿ, ನೀನ್ ತುಂಬಾ ಯೋಚನೆ ಮಾಡ್ಬೇಡ, ಹೋಗು. ಬೇಡ್ತಾ ಇರೋದೆಲ್ಲ ನೀನ್ ಯೋಚಿಸ್ಬೋದು, ಆದ್ರೆ ನಾನ್ ಮಾತ್ರ ಯೋಚಿಸ್ಬಾರ್ದಾ? ನಿನ್ನನ್ ಬಿಟ್ಟು ನಾನ್ ಎಲ್ಲಿಗೂ ಹೋಗಲ್ಲ. ನನಗ್ ಶಾಪಿಂಗ್ ಮಾಡೋ ಮೂಡಲ್ಲಿಲ್ಲ. ಹೋದ್ರೆ ಅದೇ ಬರುತ್ತೆ, ನೀನ್ ಮೊದ್ಲು ಹೋಗು. ಅಮ್ಮ
ನನ್ ಬರ್ತ್ಡೇಗೆ ಶಾಪಿಂಗ್ ಮಾಡೋ ಅವಶ್ಯಕತೆ ಇದೆಯಾ ಈಗ? ಇದೆಯಮ್ಮ, ಇದೇ ಅದಕ್ಕೇನೆ ಹೋಗು ಅಂತಿರೋದು. ಯಾವಾಗ್ಲೂ ಇಲ್ದೇ ಇರೋದು ಈಗೇನು? ನಿನಗೆ ಪುನರ್ಜನ್ಮ, ಫಸ್ಟ್ ಬರ್ತಡೆ. ಈಗ ನಿಂದು ಪುನರ್ಜನ್ಮನೆ. ಕಣ್ಣಿಗೆ ರೆಪ್ಪೆ ಆಗಿ ನೋಡ್ಕೋಬೇಕು. ಹೋಗ್ಲಿಲ್ಲ ಅಂದ್ರೆ ಬೇಜಾರ್ ಪಡ್ತೀಯ. ಬೇಜಾರಿದ್ದಾಗ ಹೋಗಕ್ಕಾಗಲ್ಲ ಪ್ರಿಯಾ. ಮೊದ್ಲೇ ನನ್ ಮನ್ಸ್ ಸರಿ ಇಲ್ಲ. ವಾದ ಮಾಡಿ ಹಿಂಸೆ ಕೊಟ್ಟು ನೋವು ಮಾಡ್ಬೇಡ. ಬರೀ ನೀನ್ ಹೇಳ್ದಾಗೆ ಕೇಳ್ಬೇಕು, ನನ್ ಮಾತ್ ಕೇಳಲ್ವಾ? ಈಗ ಯಾಕೆ ಸುಮ್ನೆ ಶಾಪಿಂಗ್ ಎಲ್ಲ? ಸುಮ್ನೆ ಅಪ್ಪಂಗೆ ಏನೋ ಒಂಥರಕ್ ಹೇಳು. ಶ್ರೀನಿಧಿ, ಹೋಗಿ ನಿನ್ಗಿಷ್ಟ ಇರೋ ಬಟ್ಟೆ ತಗೊಂಡ್ ಬಂದ್ರೇನೆ ನಮಗ್ ತೃಪ್ತಿ. ಅಲ್ಲಿ ನಿನ್ಗೋಸ್ಕರ ಕಾಯ್ತಾ ಇರ್ತಾರಮ್ಮ. ಹೋಗ್ಬಿಡ್ಬಾ ಪ್ಲೀಸ್, ನನ್ಗೋಸ್ಕರ. ಸರಿ ಆಯ್ತು, ನೀನ್ ಬೇಜಾರ್ ಮಾಡ್ಕೋಬೇಡ. ನನ್ಗೆ ಏನೇ ಆದ್ರೂ ಸಿಂಪಲ್ ಆಗಿರೋದೇ ಇಷ್ಟ. ಮೊನ್ನೆ ತಾನೇ ಅಷ್ಟೊಂದು ಕಷ್ಟಪಟ್ಟು ಸಾಲ ಮಾಡಿ ನನ್ನ ಬದುಕ್ಸ್ಕೊಂಡೆ. ಸರಿ, ಹೋಗಿ ಸಿಂಪಲ್ ಆಗಿ ತಗೊಂಡ್ ಬಾ. ಹೋಗು. ಇಲ್ಲೋಡು, ಈ ತರ ಸುಟ್ಟಿರೋ ಸೀರೆ ಉಟ್ಕೊಂಡು ಅಡ್ಗೆ ಮಾಡಬಾರ್ದು. ಮೊದ್ಲು ಹೋಗಿ ಬದಲಾಯಿಸ್ಕೊಂಬಂದು ಆಮೇಲೆ ಮಾಡು. ಏನೇನು ಚಿಂತೆ ಮಾಡ್ಬೇಡ, ಹುಷಾರಾಗಿರು, ಸರಿನಾ? ಸರಿ, ಹೋಗು. ಚಿಕ್ಕಮ್ಮ, ಬಾ ಬಾ. ಏನ್ ಚಿಕ್ಕಮ್ಮ, ಬಂದ್ ಕೂಡ್ಲೆ ಒಳಗಡೆ ಬರೋದ್ ಬಿಟ್ಟು ಬಾಗ್ಲಲ್ಲೇ ನಿಂತಿದ್ಯಲ್ಲ? ಛೇ, ಆ ಶ್ರೀನಿಧಿ ಆರ್ಸ್ಬಿಟ್ಲು ಅಂತ ಕಾಣಿಸುತ್ತೆ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಕಿರ್ಚಾಡೋದು, ಕೂಗಾಡೋದು, ಆಂಬುಲೆನ್ಸು, ಜನಗಳೆಲ್ಲ ಮುತ್ಕೋತಾ ಇದ್ರು. ಹೊತ್ತಿ ಉರ್ಕೊಂಡು ಹೋಗ್ತಿದ್ಲು, ಪೀಡೆ ತೊಲಗ್ತಿತ್ತು. ಕಿರ್ಚಾಡೋದು, ಆಂಬುಲೆನ್ಸ್ ಅಂದ್ರೆ ಏನ್ ಚಿಕ್ಕಮ್ಮ? ಏನ್ ಚಿಕ್ಕಮ್ಮವ್ರೆ, ಅವ್ರ ಮನೇಲಿ ಏನಾದ್ರು ಬೆಂಕಿ ಹಚ್ಚಿ ಬಂದಿದ್ರಾ? ಬೆಂಕಿ ಯಾರೋ ಇತ್ತು ಅಂತ ಹೇಳ್ತಿದ್ದೀರಾ? ನಾನೇನು ಬೆಂಕಿ ಹಚ್ಚಿ ಬಂದಿಲ್ಲಪ್ಪ. ನಾನು ಆ ಮನೆಗೆ ಹೋಗೋದ್ರೊಳಗೆ ಪ್ರಿಯಾ, ನಾನು ಓಡೋಡಿ ಬರ್ಬೇಕಾರೆ ಅವಳು ಮಗಳು ಎದುರಿಗೆ ಬಂದ್ಲು. ಅವಳೇ ಆರಿಸಿರ್ಬೇಕು. ಇಲ್ಲ ಅಂತಂದ್ರೆ ಈಗಾಗ್ಲೇ ಅವಳು ಪಂಚಭೂತದಲ್ಲಿ ಲೀನ ಆಗ್ತಿದ್ಲು. ನಾನು ಹಾಗೆ ಆಗ್ಲಿ ಅಂತ ಬೇಡ್ಕೊಂಡೆ. ಅದಕ್ಕೆ ನಾನು ಅವಳ ಮಾತಾಡಿಸ್ದೆ ಹಾಗೆ ಓಡ್ ಬಂದೆ. ಅದು ಯಾಕೆ ಗೊತ್ತಾ? ಯಾಕೆ? ಆಸ್ತಿ ನಿನ್ನ ಹೆಸರಲ್ಲಿ ಬರ್ಸ್ಕೊಂಡಿದ್ದು ಕೃಷ್ಣನಿಗೆ ಈ ಜನ್ಮದಲ್ಲೇ ಗೊತ್ತಾಗದೆ ಹೋಗ್ತಿತ್ತು. ಗೊತ್ತಾಗಿದ್ರೆ ನಿನಗೂ ನನಗೂ ಗಂಡಾಂತರನೇ ಅಲ್ವಾ? ಅವಳ ಅಸ್ಥಿ ಜೊತೆಗೆ ಆ ಆಸ್ತಿ ವಿಷಯನೂ ಗಂಗೆಯಲ್ಲಿ ತೇಲ್ ಹೋಗ್ತಿತ್ತು. ಹೆಂಡತಿ ಸಸ್ತ ದುಃಖದಲ್ಲಿ ಪ್ರಸಾದ್ ಕೂಡ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಿದ್ದ. ಆ ಶ್ರೀನಿಧಿ ಅನ್ನೋ ರಾಕ್ಷಸಿ ಕೂಡ ತೊಲಗಿ ಹೋಗ್ತಿತ್ತು. ಆಗ ನೀನು ಸಂತೋಷದಿಂದ ನಿದ್ರೆ ಮಾಡಬಹುದಿತ್ತು. ಏನಂತೀಯ ದುರ್ಗಾ? ಬುದ್ಧಿ ಇದೆಯಾ ಚಿಕ್ಕಮ್ಮ? ಅಲ್ಲ, ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಇದೇನೇ ದುರ್ಗಾ ಹೀಗೆ ಹೇಳ್ತಿದ್ಯಾ? ಹೇಳೋದಲ್ಲ, ಅಲ್ಲಿ ಆಗ್ಬಾರ್ದೇನಾದ್ರೂ ಆಗಿದ್ದಿದ್ರೆ ಇಲ್ಲಿ ನಿನ್ಗೆ ದಹನ ಸಂಸ್ಕಾರ ಮಾಡ್ಬೇಕಾಗಿತ್ತು. ಏನೋ ಚಿಕ್ಕ ಪುಟ್ಟ ತೊಂದರೆ ಕೊಡ್ತೀಯಾ ಅನ್ಕೊಂಡ್ರೆ ನೀನಿಂತ ಕ್ರೂರವಾದ ದುರ್ಮಾರ್ಗದಲ್ಲಿ ಸಹಾನುಭೂತಿ ಇಲ್ದೇ ಇರೋ ಕೆಲಸ ಮಾಡ್ತೀಯಾ ಅಂತ ಅನ್ಕೊಂಡಿರ್ಲಿಲ್ಲ. ಆಕ್ಸಿಡೆಂಟ್ ಮಾಡಿಸಿದಾಗನೇ ಹೇಳಿದ್ದೆ ನಿನ್ಗೆ, ಭಯ, ಕೇವಲ ಭಯ ಹುಟ್ಟಿಸ್ಬೇಕಷ್ಟೇ ಅಂತ ಹೇಳಿದ್ದೆ. ನನ್ ಮನೆ ಸೊಸೆ ಆಗೋದಿಕ್ಕೆ ಭಯ ಪಡ್ಬೇಕು ಅಂತ. ಅದ್ ಬಿಟ್ಟು ಪ್ರಾಣ ತೆಗಿಯೋಂತ ಯೋಚನೆ ನನಗಿಲ್ಲ ಚಿಕ್ಕಮ್ಮ. ಅಪ್ಪ, ದುರ್ಗಮ್ಮ ಅಷ್ಟ್ ಮಾತ್ರ ಅನ್ಕೋಬೇಕೆ ಹೊರತು, ಛೇ, ದುರ್ಗಮ್ಮ ಅನ್ಕೊಳ್ಳೋ ತರ ಆಗ್ಬಾರ್ದು ಅಂತ. ಪ್ರಿಯಾ ಅಂದ್ರೆ ನನ್ ಗಂಡನ್ಗೆ ಎಷ್ಟು ಪ್ರೀತಿ ಅಂತ ಗೊತ್ತಲ್ವಾ? ಅವಳಿಗಲ್ಲಿ ತೊಂದರೆ ಆದ್ರೆ ಇವರಿಲ್ಲಿ ವಿಲವಿಲ ಒದ್ದಾಡ್ತಾರೆ ಅಂತ ಗೊತ್ತಲ್ವಾ?
ಅಂತ ಅದ್ರಲ್ಲಿ ಅವಳ ಪ್ರಾಣ ಏನಾದ್ರೂ ಹೋದ್ರೆ, ಪ್ರಿಯಾ ಇಲ್ಲ ಅಂತಂದ್ರೆ ಇವ್ರಿಗೆ ಹುಚ್ಚಿಡ್ದು ಬಿಡುತ್ತೆ. ಹೀಗಂತ ಗೊತ್ತಾದ್ರೆ ನಿನ್ ಪ್ರಾಣ ನನ್ ಪ್ರಾಣ ತೆಗೆದು ಬಿಡ್ತಾರೆ. ಪ್ರಿಯಾ ಬದುಕುಳಿದ್ರೆ ಆ ಆಸ್ತಿನ ನಾನು ಬರೆಸ್ಕೊಂಡಿದ್ದೀನಿ ಅನ್ನೋ ವಿಷಯನ ಅವಳು ಹೇಳಲ್ಲ. ಪ್ರಿಯಾ ಸತ್ತು ಹೋದ್ರೆ ಆಮೇಲೆ ಆ ಆಸ್ತಿ ನಂದು ಅಂತ ಗೊತ್ತಾದ್ರೆ ಗಂಡನಾಗಲ್ಲ, ಪೊಲೀಸ್ ತರ ಯೋಚನೆ ಮಾಡಿ ಗುಂಡಿಟ್ಟು ಸಾಯಿಸ್ಬಿಡ್ತಾರೆ.